ಪ್ರಜ್ವಲ್ ಪೆನ್ ಡ್ರೈವ್ ಕೇಸ್ನಲ್ಲಿ ಡಿಕೆಶಿ ಕೈವಾಡ ಎನ್ನುವ ಆರೋಪ ಬಲವಾಗಿ ಕೇಳಿ ಬರ್ತಾ ಇದೆ. ಹೀಗಾಗಿ ಪೆನ್ ಡ್ರೈವ್ ಕೇಸ್ನಲ್ಲಿ ಭಾಗಿಯಾದವರ ವಿರುದ್ಧ ಕ್ರಮಕ್ಕೆ ಆಗ್ರಹ ಕೇಳಿ ಬರ್ತಾ ಇದೆ. ಬಿಜೆಪಿ ಮುಖಂಡ ದೇವರಾಜೇಗೌಡ ಒತ್ತಾಯಿಸ್ತಾ ಇದ್ದಾರೆ. ಡಿಕೆ ಶಿವಕುಮಾರ್, ಶಿವರಾಮೇಗೌಡ, ಶ್ರೇಯಸ್ ಪಟೇಲ್ ಈ ಪ್ರಕರಣದಲ್ಲಿ ಭಾಗಿ ಎನ್ನುವುದು ದೇವರಾಜೇಗೌಡರ ಆರೋಪ. ದೂರು ದಾಖಲಿಸುವಂತೆ ಸರ್ಕಾರಕ್ಕೆ ದೇವರಾಜೇಗೌಡರು ಒತ್ತಾಯಿಸ್ತಾ ಇದ್ದಾರೆ. ರಾಜ್ಯಪಾಲರು, ಸಿಎಂ, ಸಿಎಸ್, ಗೃಹ ಸಚಿವರಿಗೆ ಈ ಬಗ್ಗೆ ಮನವಿ ಮಾಡಿಕೊಳ್ತಾ ಇದ್ದಾರೆ. ಸರ್ಕಾರ ಒಂದೊಮ್ಮೆ ಕೇಸ್ ದಾಖಲಿಸದೆ ಹೋದ್ರೆ ನಾವೇ ದೂರು ಕೊಡ್ತೀವಿ, ಯಾವ ಸ್ಟೇಷನ್ ಕೊಡಬೇಕು ಅಂತ ಚರ್ಚಿಸಿ ನಿರ್ಧಾರ ಅಂತಿದ್ದಾರೆ ದೇವರಾಜೇಗೌಡ. ರೇವಣ್ಣ ಪೆಂಡ್ರೈವ್ ಪ್ರಕರಣ ಈಗ ರಾಜಕೀಯ ತಿರುವುಗಳನ್ನು ಪಡ್ಕೊಳ್ತಾ ಇರುವಂಥದ್ದು. ಅದರಲ್ಲಿ ಕೂಡ ಬಿಜೆಪಿ ನಾಯಕ ದೇವರಾಜೇಗೌಡರು ಈ ಒಂದು ಪೆಂಡ್ರೈವ್ ಬಹಿರಂಗದ ಹಿಂದೆ ಕಾಂಗ್ರೆಸ್ ಈಗಿನ ರಾಜ್ಯ ಸರ್ಕಾರ ಇದೆ ಅನ್ನುವಂಥದ್ದು ಗಂಭೀರವಾದ ಆರೋಪವನ್ನು ಮಾಡಿದ್ರು. ಅವ್ರು ಮತ್ತೆ ದೇವರಾಜೇಗೌಡರು ಇದ್ದಾರೆ. ದೇವರಾಜೇಗೌಡರು, ನಿನ್ನೆ ಸಂಜೆ ನೀವು ಒಂದು ಪ್ರೆಸ್ ಮೀಟ್ ಮಾಡ್ತೀರಿ. ಈ ಪೆಂಡ್ರೈವ್ ಬಹಿರಂಗದ ಹಿಂದೆ ಡಿ ಕೆ ಶಿವಕುಮಾರ್ ಹೆಸರು ಹೇಳ್ತೀರಿ, ಸಿದ್ದರಾಮಯ್ಯ ಅವರ ಹೆಸರು ಹೇಳ್ತೀರಿ, ಇನ್ನೂ ಹಲವು ನಾಯಕರ ಹೆಸರುಗಳು ಹೇಳ್ತೀರಿ. ಸೊ ಅವರೆಲ್ಲರೂ ಕೂಡ ಈಗ ನೀವು ಮಾಡ್ತಾ ಇರುವಂಥ ಆರೋಪ ಸತ್ಯ ಅಲ್ಲ ಅನ್ನುವಂಥ ಆರೋಪವನ್ನು ಪ್ರತ್ಯಾರೋಪವನ್ನು ಮಾಡ್ತಿದ್ದಾರೆ. ಏನು ಹೇಳಿಕೆ ಇಷ್ಟಪಡ್ತೀರಿ? ಈಗ ಮಾನ್ಯ ಡಿ ಕೆ ಶಿವಕುಮಾರ್ ಅವರು, ನಾನು ಅವ್ರದಿಂದ ವಿಡಿಯೋ ರಿಲೀಸ್ ಮಾಡಿದ್ದನ್ನು ನೋಡಿದೆ. ನಾನು ಅಲ್ಲಿ ಮೊನ್ನೆ ಡಿ ಕೆ ಶಿವಕುಮಾರ್ ಅವ್ರಿಗೆ ನಾನು ಮುಕ್ತವಾಗಿ ಸ್ವಾಗತವನ್ನು ಮಾಡ್ತೀನಿ. ಇಲ್ಲಿ ವಿಧಾನಸೌಧ ಮುಂದೆ ಇಲ್ಲ ಅಂತಂದರೆ ಹೈಕೋರ್ಟ್ ಮುಂದೆ ಮಧ್ಯದಲ್ಲಿ ಒಂದು ದೊಡ್ಡ ಶಾಮಿಯಾನ ಹಾಕೋಣ, ನನ್ನ ಅವರ ಒಂದು ಚರ್ಚೆ ನಡೆಯುವಂಥದ್ದನ್ನು ಇಡೀ ರಾಜ್ಯ ನೋಡಬೇಕಲ್ವ. ಅಲ್ಲಿ ನಾನು ಎಲ್ಲಿ ಬ್ಲ್ಯಾಕ್ ಮೇಲ್ ಮಾಡಿದ್ದೆ, ಯಾರಿಗೆ ಬ್ಲ್ಯಾಕ್ ಮೇಲ್ ಮಾಡಿದ್ದೆ ನಾನು, ಅದನ್ನು ಅವರು ಸಾಬೀತುಪಡಿಸ್ಬೇಕು. ಮತ್ತು ಅವರ ಅಕ್ರಮ ಚಟುವಟಿಕೆಗಳು ಏನೇನಿದ್ದಾವೆ ಅಲ್ಲಿ, ಈ ಪೆನ್ ಡ್ರೈವ್ ಹಿಂದೆ ಇವ್ರಿಗೆ ಎಷ್ಟು ಮಹತ್ತರವಾದ ಪಾತ್ರ ಇದೆ ಅನ್ನೋದನ್ನು ನಾನು ಇವತ್ತೇನು ನೆನೆ ಸ್ವಲ್ಪ ಟ್ರಯಲ್ ಬಿಟ್ಟಿರೋದಷ್ಟೇ. ಅಲ್ಲಿ ಅವತ್ತು ಜನ ಬಯಸಿದರೆ ಅವತ್ತು ದೊಡ್ಡದ ಡಿಸ್ಪ್ಲೇ ಬೋರ್ಡ್ ಹಾಕಿ ಬಿಡೋಣ, ನೋಡಲಿ, ಜನಗಳು ನೋಡಲಿ. ಅಲ್ಲಿ ಶ್ರೇಯಸ್ ಪಟೇಲ್ ಅವ್ರ ಮೇಲೆ ಒಂದು ಆರೋಪವನ್ನು ಮಾಡ್ತೀರಿ. ಸಂತ್ರಸ್ತ ಮಹಿಳೆಯನ್ನ ಯಾವುದೋ ಒಂದು ಊರಲ್ಲಿ ಒಂದು ಹೋಟೆಲಲ್ಲಿ ಭೇಟಿ ಮಾಡಿದ್ರು, ಅವ್ರನ್ನ ಕನ್ವಿನ್ಸ್ ಮಾಡಿದ್ರು, ಏನೋ ಒಂದು. ಸೊ ಆದರೆ ಶ್ರೇಯಸ್ ಪಟೇಲ್ ಹೇಳ್ತಾರೆ, ನಾನೇನಾದರೂ ಸಂತ್ರಸ್ತ ಮಹಿಳೆಯನ್ನ ಭೇಟಿ ಮಾಡಿದ್ದೆ ಅನ್ನೋದನ್ನು ದೇವರಾಜೇಗೌಡರು ಪ್ರೂವ್ ಮಾಡಿದ್ದೇ ಆದರೆ ನಾನು ಗೆದ್ರೂ ರಾಜೀನಾಮೆ ಕೊಡ್ತೀನಿ, ಸೋದ್ರೂ ರಾಜಕೀಯ ನಿವೃತ್ತಿ ಪಡಿತೀನಿ, ಏನಿದೆ ಅವ್ರ ಹತ್ರ ಸಾಕ್ಷಿ ಅಂತ ಕೇಳ್ತಿದ್ದಾರೆ. ಒಂದು ಕೆಲಸ ಮಾಡಿ, ಅವ್ರಿಗೆ ಕಾನೂನು ಬದ್ಧದಲ್ಲಿ ಏನಾರು ಮಾಡ್ಬೇಕಂದ್ರೆ ಅದು ಮಾಡಿಸ್ಕೊಬಿಡಿ ಹೇಳ್ತೀನಿ ಈಗಲೇ ರಾಜ್ಯ ಜನತೆ ಮುಂದೆ. ಅಲ್ಲಿ ನಾನು ಯಾಕೆಂದರೆ ದೇವೇಗೌಡರು ದೇಶ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ರು, ಬಿಟ್ಟು ಹೋಗಲಿಲ್ಲ. ರೇವಣ್ಣವರು ರಾಜಕೀಯ ನಿವೃತ್ತಿ ಅಂತ ಅಂದರು, ಒಂದಿಲ್ಲ ಅವರಲ್ಲಿ. ಅದೇನೋ ಕೆಲವರೆಲ್ಲ ಹೇಳಿದಾರೆಲ್ಲ. ಡಿ ಕೆ ಶಿವಕುಮಾರ್ ಎಷ್ಟೊತ್ತಂಗ ಮಾತಾಡಿದ್ರು, ನಿಮ್ಗೊಂದಷ್ಟು ಆಮಿಷಗಳನ್ನು ಒಡ್ಡುವಂಥ ಕೆಲಸಗಳಾಯಿತು. MLC ಮಾಡ್ತೀನಿ, ಕ್ಯಾಬಿನೆಟ್ ರ್ಯಾಂಕಿಂಗ್ ಕೊಡ್ತೀನಿ. ಡಿ ಕೆ ಶಿವಕುಮಾರ್ ನೇರವಾಗಿ ನಿನಗೆ MLC ಮಾಡ್ತೀನಿ, ಕ್ಯಾಬಿನೆಟ್ ರ್ಯಾಂಕ್ ಡಿ ಕೆ ಶಿವಕುಮಾರ್ ಹೇಳಿಲ್ಲ. ಡಿ ಕೆ ಶಿವಕುಮಾರ್ ಈ ಕೇಸ್ ಬಗ್ಗೆ ಮಾತಾಡಿದ್ದಾರೆ. ಇದನ್ನು ನಾನೇ ಹ್ಯಾಂಡಲ್ ಮಾಡ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.